ಈ ಬಾರಿ ಕಾಂಗ್ರೆಸ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ಬಹುತೇಕ ಯುವ ಮುಖಗಳನ್ನು ಅದು ಕಣಕ್ಕಿಳಿಸಿದೆ. ಅದರಲ್ಲಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂಥ ರಕ್ಷಾರಾಮಯ್ಯರು ಕೂಡ ಒಬ್ಬರು. ರಕ್ಷಾರಾಮಯ್ಯರವರನ್ನು ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ತನ್ನ ಉರಿಯಾಳಾಗಿ ಕಣಕ್ಕೆ ಇಳಿಸಿದೆ. ಒಂದು ಅದೃಷ್ಟ ಪರೀಕ್ಷೆಗೂ ಕೂಡ ಮುಂದಾಗಿದ್ದಾರೆ. ಯಾಕಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಕ್ಷಾರಾಮಯ್ಯವರ ಸ್ವಂತ ಕ್ಷೇತ್ರ ಅಲ್ಲ. ಅವರು ಬೆಂಗಳೂರಿಂದ ಅಲ್ಲಿಗೆ ಹೋಗಿ ತಮ್ಮ ಒಂದು ಅದೃಷ್ಟದ ಬಲ ಪರೀಕ್ಷೆಯನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಮೊದಲಿಗೆ ಸ್ವಾಗತಿಸೋಣ. ನಂತರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಗ್ರ ಚಿತ್ರಣವನ್ನು ಅವರಿಂದ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪಕ್ಕ ಬಯಲುಸೀಮೆ ಆದಂಥ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳಿದೆ. ಆಗ ನೋಡಿದ್ರೆ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಿರುವಂಥ ಒಂದು ಬೆಳವಣಿಗೆ. ಇದೆಲ್ಲದರ ಹೊರತಾಗಿ ನೋಡಿದ್ರೆ ಸರ್, ಮೊದಲನೇ ಫೇಸ್ ಚುನಾವಣೆ ಎದುರಿಸ್ತಿರುವಂಥ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನೂ ಕೂಡ ಒಂದು. ಟಿಕೆಟ್ ಅನೌನ್ಸ್ ಆದಂತೂ ತುಂಬ ಲೇಟು. ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಆಯಿತು. ಚುನಾವಣೆ ಇನ್ನು ಕೆಲವೇ ದಿನಗಳು ಮಾತ್ರ ಇದೆ. ತುಂಬ ದೊಡ್ಡ ಕ್ಷೇತ್ರ, 19ರಿಂದ 20 ಲಕ್ಷ ಮತದಾರರಿರುವಂಥ ಕ್ಷೇತ್ರ. ಇಷ್ಟು ಕಡಿಮೆ ಅವಧಿಯಲ್ಲಿ ಆ ಕ್ಷೇತ್ರವನ್ನು ಸಂಚರಿಸಿ ಸಂಪೂರ್ಣವಾಗಿ ಜನಮನವನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ ಸರ್ ನಿಮಗೆ? ಮೊದಲನೇದಾಗಿ ನಾವು ಹುಟ್ಟಿರೋದು ಬೆಂಗಳೂರು ರೂರಲ್ ಇರ್ಬೋದು. ಅಲ್ಲಿ ನಮ್ಮ ಸಂಸದರು DK ಸುರೇಶ್ ಸಾಹೇಬ್ರಿದ್ದಾರೆ. ಬೆಳೆದಿರೋದು ನಮ್ಮ ಮನೆಗಳಿರೋದು ದೇವನಹಳ್ಳಿನೂ ಚಿಕ್ಕಬಳ್ಳಾಪುರಿಗೆ ಸೇರ್ಕೊಳ್ಳೋ ಒಂದು ಕ್ಷೇತ್ರ. ಅದು ನಮ್ಮ ಎಲ್ಲ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ವೈಜ್ಞಾನಿಕ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಮತ್ತು ಅಕ್ಕಪಕ್ಕದ ತುಮಕೂರು, ಕೋಲಾರಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಮತ್ತು ನಮ್ಮ ಕುಟುಂಬದವರು ಭಾಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಸತತವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಹಾಸ್ಪಿಟಲಿನ ಸೇವೆಗಳಿರ್ಬೋದು, ನಮ್ಮ ಕಾಲೇಜಿನ ಸೇವೆಗಳಿರ್ಬೋದು, ಪ್ರತಿಯೊಂದೂ ಈ ಭಾಗಗಳ ಜನರಿಗೆ ಅತಿ ಹೆಚ್ಚಾಗಿ ಇವಾಗ ಡಯಾಲಿಸಿಸ್ ಇರ್ಬೋದು, ಯಾವುದೇ ಒಂದು ರೀತಿಯ ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು, ಭಾಳಷ್ಟು ಪೇಷಂಟ್ಗಳ ಜೊತೆ ಒಡನಾಟ ಇಟ್ಕೊಂಡ್ರಂತೂ ನಾವು. ಸೊ ಈ ಕ್ಷೇತ್ರಕ್ಕೆ ನಾವು ಹೊಸಬ್ರಲ್ಲ. ನಾವು ಈ ಕ್ಷೇತ್ರಕ್ಕೆ ಕಳೆದ 36 ವರ್ಷದಿಂದ ನಾವು ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಯುವಕರ ಜೊತೆ, ಹಿರಿಯರ ಜೊತೆ ಭಾಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹೌದು, ಲೇಟ್ ಆಯಿತು ಟಿಕೆಟ್. ಯಾಕಂದರೆ ನಮ್ಮ ಕಾಂಗ್ರೆಸ್ ಪ್ಲೆನರಿ ಸ್ವಲ್ಪ ಒಂದು ವರ್ಷದ ಮುಂಚೆ ಆಗಿತ್ತು. ಆ ಪ್ಲೆನರಿಲಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಒಂದು ಡಿಸಿಷನ್ ಆಗಿತ್ತು. ಅದರಲ್ಲಿ 35ರಿಂದ 40% ಯುವಕರು ಕೊಡಬೇಕು ಅಂತ ಒಂದು ಆದ್ಯತೆ ಆಗಿತ್ತು ಆ ಸಮಯದಲ್ಲಿ. ಅದೇ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಹಿರಿಯ ನಾಯಕರು ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ 9ರಿಂದ 10 ಸೀಟ್ಗಳು ಯುವಕರಿಗೆ ಕೊಟ್ಟು ಯುವಕರಿಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡ್ಬಂದಿದೆ. ನಾವು ಇದೇ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಯುವಕರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳು, ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು, ನಮ್ಮ ಯುವ ಕಾಂಗ್ರೆಸ್ಸಿಂದ ಇರ್ಬೋದು, ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ನಾವು ಇವಾಗ ಯುವ ಕಾಂಗ್ರೆಸ್ಸಲ್ಲಿ ಒಂದು 9ರಿಂದ 10 ವರ್ಷ ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದ್ದೀವಿ. ಮತ್ತು ಚಿಕ್ಕಬಳ್ಳಾಪುರನಲ್ಲಿ ಎಸ್ಪೆಷಲಿ ಟಿಕೆಟ್ ಲೇಟ್ ಡಿಸೈಡ್ ಆಗಿದ್ದರೂ ನಾವು 2 ವರ್ಷದಿಂದ ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಳಿರ್ಬೋದು, ಇಲ್ಲ ಈ ಮುಂದಿನ 1 ವರ್ಷ ಇರ್ಬೋದು, ಭಾಳಷ್ಟು ಸಮಯ ನಮ್ಮ ಚಿಕ್ಕಬಳ್ಳಾಪುರ ನಾಯಕರುಗಳ ಜೊತೆ, ಚಿಕ್ಕಬಳ್ಳಾಪುರಿನ ಜನತೆಗಳ ಜೊತೆ ನಾವು ನಮ್ಮ ಸಮಯವನ್ನು ಕೊಟ್ಟಿದ್ದೀವಿ. ಅಲ್ಲಿ ಸಮಯ ಕೊಟ್ಟು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಭಾಳಷ್ಟು ಕಾರ್ಯಕ್ರಮಗಳು ಅವ್ರ ಜನಕ್ಕೋಸ್ಕರ ಮಾಡಬೇಕು ಅಂತ ಒಂದು ಸಿದ್ಧತೆ ಮಾಡಿದ್ವಿ.